1994ನೇ ಇಸ್ವಿಲಿ 4 ವರ್ಷ ಸತತವಾಗಿ ASP ಆಗಿ ಪುತ್ತೂರಲ್ಲಿ ಅಧಿಕಾರ ಸ್ವೀಕರಿಸಿದಂಥ ದಯಾನಂದ್ ಸಾಹೇಬರು ಮತ್ತು ಪುತ್ತೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರದಲ್ಲಿದ್ದರು, ಮತ್ತು ಬೆಂಗಳೂರು ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿದ್ದರು ಕಮಿಷನರ್ ಆಗಿ, ಹಾಗೂ ಟ್ರಾಫಿಕಲ್ಲಿದ್ದರು, ಮೈಸೂರು ಸಿಟಿ ಕಮಿಷನರ್ ಆಗಿರು. ಇಂಥ ಒಳ್ಳೆ ದಕ್ಷ ಅಧಿಕಾರಿಗೆ ಇವತ್ತಿನ ದಿವಸ ಕಾನೂನಲ್ಲಿ ನಿರ್ಲಕ್ಷ್ಯ ಮಾಡಿರೋದ್ರಿಂದ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ನಮ್ಮ ಕನ್ನಡ ಪರ ಸಂಘಟನೆಗಳು ಏನಿದೆ ಇದೇ ರೀತಿ ಅವರ ಆದೇಶನ ಹಿಂಪಡೆಯೋ ತನಕ ನಾವು ಉಗ್ರವಾಗಿ ಹೋರಾಟ ಕರ್ನಾಟಕದಂತೆ ಮಾಡ್ತೀವಿ. ದಯವಿಟ್ಟು CM ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ದಕ್ಷ ಅಧಿಕಾರಿ ನೋಡಿ, ಯಾವುದೇ ಅಧಿಕಾರಿ ಆದ್ರೂ ದಿನಕ್ಕೆ ಒಂದೊತ್ತು ಊಟ ಮಾಡೋಂಥ ಏಕೈಕ ವ್ಯಕ್ತಿಯಿಂದ ದಯಾನಂದ್ ಸಾಹೇಬರು. ಅವರು ರಾತ್ರಿ ಒಂದೇ ಟೈಮ್ ಊಟ ಮಾಡೋಂಥ ವ್ಯಕ್ತಿ. ಕರ್ತವ್ಯ. ಯಾಕೆಂದರೆ ಬೇರೆಯವರೆಲ್ಲ 3 ಟೈಮ್ ಊಟ ಮಾಡಿದ್ರೆ ಕರ್ತವ್ಯ ನಿರ್ವಹಿಸೋಕ್ಕೆ ಎಲ್ಲಿ ಬೇಜವಾಬ್ದಾರಿ ಆಗುತ್ತೋ ಏನೋ, ಜನಕ್ಕೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ರಾತ್ರಿ ಒಂದೇ ಟೈಮು ಬೆಳಗ್ಗೆ ಸಂಜೆ ನೀರು ಕುಡ್ಕೊಂಡು ಕರ್ತವ್ಯ ಅಂತ ನಿರ್ವಹಿಸೋಂಥ ವ್ಯಕ್ತಿ. ಹಾಗೂ ಅವ್ರ ಮಕ್ಕಳು ನಾಮಕರಣದಲ್ಲೂ ಅವರು ಕರ್ತವ್ಯಕ್ಕೆ ಅಡ್ಡಿ ಆಗುತ್ತೆ ಅನ್ನೋ ನಾಮಕರಣಕ್ಕೆ ಹೋಗದಿರೋಂಥ ದೇಶ ಸೇವೆ ಮಾಡೋಂಥ ಏಕೈಕ ವ್ಯಕ್ತಿ ನಮ್ಮ ದಯಾನಂದ್ ಸಾಹೇಬರು. ದಯವಿಟ್ಟು ಹೇಳಿದ್ದೀನಿ, ಅವ್ರ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ಬೇಡಿ. ರಾಜ್ಯ ಸರ್ಕಾರ ಏನಿದೆ ಅವ್ರ ಆದೇಶನ ಹಿಂಪಡೆದು ಅವ್ರಿಗೆ ಮತ್ತೆ ನೀವು ಡ್ಯೂಟಿಗೆ ಜಾಯಿನ್ ಮಾಡ್ಕೋಬೇಕು ಅಂತ ಈ ನಿಟ್ಟಿನಲ್ಲಿ ಕನ್ನಡ ಪರ ಹೋರಾಟಗಾರರು ಕೇಳ್ಕೊತಾ ಇದ್ದೀವಿ.